ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಿಮ್ಮ ಜೊತೆ ಮಾತಾಡೋಕ್ಕಿದೆ. ಅದು ನಮ್ಮ ದೇಶದ ಭಾವನಾತ್ಮಕತೆಗೆ ಸಂಬಂಧಪಟ್ಟಂಥದ್ದು. ಭಾಳ ಎಮೋಷನಲ್ ಫೆಲೋಸ್ ನಾವು ಇಂಡಿಯನ್ಸ್ ಅಂತಂದರೆ ಅದು ಯಾವ ವಿಚಾರಕ್ಕೆ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಗೋಮಾತೆ ವಿಚಾರಕ್ಕೆ. ಗೋವುಗಳು ಅಂತಂದರೆ ನಮ್ಮ ಭಾರತದ ರೈತರ ಇಲ್ಲಿಯ ಜನಜೀವನದ ಒಂದು ಜೀವನಾಡಿ ಇದ್ದಂತೆ. ಅಂತಹ ಗೋವುಗಳ ಕಥೆಯನ್ನು ಅಂದರೆ ಪುಣ್ಯಕೋಟಿಯ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀವಿ. ಇದು ಯಾಕೆ ಈಗ ಪ್ರಸ್ತಾಪ ಬಂತು ಅಂತಂದರೆ ಮೊನ್ನೆ ತಾನೇ ವಿಧಾನಸಭೆಯಲ್ಲಿ ಗೋಮಾತೆಯ ಕುರಿತಾಗಿ ಭಾಳ ದೊಡ್ಡದಾಗಿ BJP ನಾಯಕರುಗಳು ಮಾತಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಗೋವುಗಳ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಟ್ಕೊಂಡಿಲ್ಲ, ಗೋಮಾತೆಯನ್ನು ರಕ್ಷಿಸ್ತಕ್ಕಂಥ ಯಾವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಂಭೀರವಾದ ಆರೋಪವನ್ನು ಹೊರಿಸಿದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗಿನ ಸರ್ಕಾರದ ಬಗ್ಗೆ ವಿರೋಧ ಪಕ್ಷವಾಗಿ ಟೀಕೆ ಮಾಡೋದು ಅದ್ರ ಕೆಲಸ ಅದು ಮಾಡಿದೆ. ಆದರೆ ಪುಣ್ಯಕೋಟಿಯ ಕಥೆಯನ್ನು ನಾವು ಬೇರೆ ಒಂದು ವರ್ಷದಲ್ಲಿ ನಾವು ನೋಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಈ ಪುಣ್ಯಕೋಟಿಯ ಕಥೆಯಗಿಂತ ಮುಂಚೆ ಈ ಭಾರತದಲ್ಲಿ ಗೋ ಮಾತೆಯನ್ನು ಯಾವ ರೀತಿ ನಡೆಸ್ಕೊಳ್ಳಲಾಗ್ತಿದೆ ಅನ್ನೋದನ್ನ ಒಂದು ಅಂಕಿಅಂಶವನ್ನು ಹೇಳ್ತಾ ಹೋಗ್ತೀವಿ. ಅದನ್ನು ಕೇಳಿ. ಬೀಫ್ನ ರಫ್ತು ಮಾಡೋದ್ರಲ್ಲಿ ಭಾರತ ಬ್ರೆಜಿಲ್ನ ಬಿಟ್ಟರೆ 2ನೇ ಸ್ಥಾನದಲ್ಲಿದೆ. ಅಂದರೆ ಇಡೀ ಜಗತ್ತಿನಲ್ಲಿ ಯಾವ ಗೋವನ್ನು ನಾವು ದೇವತೆ ಅಂತ ಪೂಜೆ ಮಾಡ್ತೀವೋ, ಯಾವುದನ್ನು ದೇವರು ಅಂತ ನಾವು ಅನ್ಸ್ಕೊತೀವೋ ಆ ದೇವತೆಯ ಮಾಂಸವನ್ನು ಮಾರೋದರಲ್ಲಿ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ಅದರ ವಹಿವಾಟೇನು? ಅದರ ವಹಿವಾಟು ಒಂದು ವರ್ಷಕ್ಕೆ ಅಂದರೆ 2024-25ರಲ್ಲಿ $14.8 ಬಿಲಿಯನ್ ವಹಿವಾಟು ಒಂದು ವರ್ಷದಲ್ಲಿ. ಅಂದರೆ ರೂಪಾಯಿಗಳ ಲೆಕ್ಕ ಹಾಕೋದಾದರೆ 1.24 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷದ ವಹಿವಾಟು ಭಾರತ ಕೇವಲ ಗೋಮಾಂಸವನ್ನು ರಫ್ತು ಮಾಡೋದ್ರ ಮುಖಾಂತರ ಪಡಿತಾ ಇದೆ. ಅದು ಯಾರ ಕಾಲದಲ್ಲಿ? ಅದು BJP ಅಂದರೆ NDA ಅಲಯನ್ಸ್ ಇರತಕ್ಕಂಥ ಈ ಕಾಲದಲ್ಲೂ ಕೂಡ ವರ್ಷಕ್ಕೆ 1.24 ಲಕ್ಷ ಕೋಟಿ ಆದಾಯವನ್ನು ಈ ಗೋಮಾಂಸ ರಫ್ತು ಮಾಡೋದ್ರಲ್ಲಿ ಪಡಿತಾ ಇದೆ. ಇದು ಭಾಳ ಗಂಭೀರವಾದ ವಿಚಾರ. ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಗೆ ಬಂದರೂ ಕೂಡ ಈಗ ಪದೇ ಮುನ್ನೆಲೆ ಬರತಕ್ಕಂಥ ವಿಚಾರ. ಆಯಿತು, ಇದೆಲ್ಲ ಯಾರು ಮಾಡ್ತಿದ್ದಾರೆ? ಗೋಮಾಂಸವನ್ನು ಭಕ್ಷಿಸ್ತಾರಲ್ಲ ದಲಿತರು, ಅವ್ರು ಮಾಡ್ತಿದಾರ. ಗೋಮಾಂಸ ಅಂತಂದರೆ ಭಾಳ ಇಷ್ಟಪಟ್ಟು ತಿಂತಾರಲ್ಲ ಮುಸ್ಲಿಮಾನರು, ಅವ್ರು ಮಾಡ್ತಾಯಿದಾರ. ಗೋಮಾಂಸ ಅಂತ ಅಂದರೆ ಭಾಳ ಫ್ಯಾಷನೇಟಾಗಿ ತಿಂತಾರಲ್ಲ ಕ್ರಿಶ್ಚಿಯನ್ಸ್, ಅವ್ರು ಮಾಡ್ತಾಯಿದಾರ. ಅದೇ ಅಂಕಿಅಂಶವನ್ನು ಇಡ್ತಾ ನೋಡೋದಾದ್ರೆ ಭಾರತದಿಂದ ಹೊರದೇಶಗಳಿಗೆ ಅಂದರೆ ವಿಯೆಟ್ನಾಂ ಸೇರಿದಂತೆ ಭಾಳ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಕಂಪನಿಗಳು ಯಾವುವು ಭಾರತದಲ್ಲಿರ್ತಕ್ಕಂಥವು. ಆ ಕಂಪನಿಗಳ ಹೆಸರನ್ನು ಹೇಳ್ತೀವಿ ಮತ್ತು ಆ ಕಂಪನಿಯ ಓನರ್ ಹೆಸರುಗಳನ್ನು ಹೇಳ್ತೀವಿ, ಒಂದೊಂದಾಗಿ ಕೇಳ್ತಾ ಹೋಗಿ. ಒಂದು ಅಲ್ ಕಬೀರ್ ಎಕ್ಸ್ಪರ್ಟ್ಸ್ ಅಂತಿದೆ. ಆ ಅಲ್ ಕಬೀರ್ ಎಕ್ಸ್ಪರ್ಟ್ಸ್ ಮಾಲೀಕರ ಹೆಸರು ಸತೀಶ್ ಸಬರ್ವಾಲ್ ಮತ್ತು ಅತುಲ್ ಸಬರ್ವಾಲ್ ಅಂತ. ಯಾರು ಗಮನ ಇಟ್ಟು ಕೇಳ್ಕೊಳ್ಳಿ, ಸತೀಶ್ ಸಬರ್ವಾಲ್ ಮತ್ತು ಅತುಲ್ ಸಬರ್ವಾಲ್ ಅಂತ. ಇವರ್ಯಾರು ಕೂಡ ಮುಸ್ಲಿಮರಲ್ಲ, ಕ್ರಿಶ್ಚಿಯನ್ಸ್ ಅಲ್ಲ, ಮತ್ತೊಬ್ಬರಲ್ಲ, ಮಗದೊಂದರಲ್ಲ. ಇನ್ನೊಂದು ಕಂಪನಿ ಇದೆ, ಹೆಸರು ಮಾತ್ರ ಈ ರೀತಿ, ಅರೇಬಿಯನ್ ಎಕ್ಸ್ಪರ್ಟ್ಸ್. ಇದರ ಮಾಲೀಕರು ಸುನಿಲ್ ಕಪೂರ್ ಅಂತ. ಸುನಿಲ್ ಕಪೂರ್ ಯಾವ ಮುಸಲ್ಮಾನ? ಸುನಿಲ್ ಕಪೂರ್ ಯಾವ ಕ್ರಿಶ್ಚಿಯನ್ ಆಗ್ತಾನೆ ಇವನು? ಹಾಗೆ MK ಓವರ್ಸೀಸ್ ಅಂತ, ಇದರ ಮಾಲೀಕ ಮದನ್ ಅಂತ. ಹಾಗೆ ಆಲ್ನೂರ್ ಎಕ್ಸ್ಪರ್ಟ್ಸ್ನ ಮಾಲೀಕ ಸುನಿಲ್ ಸೂದ್ ಮತ್ತು ಅವನ ಸಹೋದರ ಅಜಯ್ ಸೂದ್. ಹಾಗೆ ಸ್ಟ್ಯಾಂಡರ್ಡ್ ಫ್ರೋಜನ್ ಫುಡ್ ಅಂತೇಳಿ ಅದರ ಮಾಲೀಕ ಕಮಲ್ ವರ್ಮಾ. ಇದನ್ನೆಲ್ಲ ಕೇಳ್ತಾ ಹೋದರೆ ನಮಗೆ ಈ BJP ನಾಯಕರುಗಳು ಈ ಗೋಮಾತೆ, ಈ ಪೂಜನೀಯ ಭಾವನೆ, ಗೋ ಸಂರಕ್ಷಣೆ ಅಂತಕ್ಕಂಥದ್ದಲ್ಲಿ ಎಷ್ಟು ಫೇಕ್ ಮಾತಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಆದರೂ ಕೂಡ ನಮ್ಮ ಗೋರಕ್ಷಕ ಮೋದಿ ಅಧಿಕಾರಕ್ಕೆ ಬಂದು 10, 12, 13 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಗೋ ಮಾಂಸ ರಫ್ತಲ್ಲಿ ಭಾರತ ಭಾಳ ಎತ್ತರದ ಸ್ಥಾನದಲ್ಲಿದೆ. ಮತ್ತು ಗೋ ರಫ್ತನ್ನು ಮಾಡ್ತಾ ಇರ್ತಕ್ಕಂಥವ್ರು ಹಿಂದೂಗಳೇ ಆಗಿದ್ದಾರೆ. ಈ ಹಿಂದೂಗಳಿಗೆ ಅಂದರೆ ಲಕ್ಷ ಕೋಟಿಯ ವ್ಯವಹಾರದಲ್ಲಿ ಈ ಗೋಮಾಂಸವನ್ನು ರಫ್ತು ಮಾಡ್ತಾರಲ್ಲ, ಇವರು ಯಾರಿಗೂ ಕೂಡ ಗೋಮಾಂಸೆ ಬಗ್ಗೆ ಸಣ್ಣ ಗೌರವ ಕೂಡ ಎಲ್ಲಿರುತ್ತೆ? ಸಣ್ಣ ಗೌರವ. ಕಟುಕರು ಇವರು. ಈ ಕಟುಕರನ್ನ ಕಟ್ಕೊಂಡು ಗೋಮಾತೆ ಅಂತ ಹೇಳ್ಬಿಟ್ಟು ಫೇಸ್ ಕೊಟ್ಕೊಂಡು ಇವ್ರು ಮುಂದೆ ಬರ್ತಾರಲ್ಲ, ಯಾವ ಮುಖವಾಡ ಇಟ್ಕೊಂಡು, ಯಾವ ಮುಖವನ್ನು ಹಿಡ್ಕೊಂಡು, ಮುಖವಾಡನ್ನು ಯಾವ್ದು ಹಿಡ್ಕೊಂಡು ಇವ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಮತ್ತೆ ಅದಾದ ನಂತರ ಪುಣ್ಯಕೋಟಿಯ ಕಥೆಗೆ ಬರ್ತೀವಿ. ಪುಣ್ಯಕೋಟಿ ಕಥೆ ಭಾಳ ಇಂಟ್ರೆಸ್ಟಿಂಗ್ ಆದ್ದು. ಆ ಪುಣ್ಯಕೋಟಿ ಕಥೆಗೆ ಮತ್ತೆ ಬರ್ತೀವಿ. ಅದಕ್ಕಿಂತ ಮುಂಚೆ ಭಾರತದ ರಫ್ತು ಇದೆಯಲ್ಲ, ಗೋಮಾಂಸದ ರಫ್ತು ವಿಚಾರದಿದೆಯಲ್ಲ, ರಫ್ತು ವಿಚಾರದ ಬಗ್ಗೆ ನಿಮಗೆ ಗಮನ ಸೆಳೆಯಬೇಕಾಗಿತ್ತು. ಯಾಕೆ ಅಂತಂದರೆ ಈ ಗೋಮಾತೆಯ ವಿಚಾರವಾಗಿ ಭಾಳ ಮುನ್ನೆಲೆಗೆ ಇಟ್ಕೊಂಡು ಗೋಮಾತೆಯ ಹಾಲಿನಿಂದ ಇಂಥದ್ದು ಉತ್ಪತ್ತಿ ಆಗುತ್ತೆ, ಗೋಮಾತೆಯ ಗೋಮೂತ್ರದಿಂದ ಇಷ್ಟೊಂದೆಲ್ಲ ಅನುಕೂಲಗಳಿವೆ, ಕ್ಯಾನ್ಸರ್ ವಾಸಿ ಮಾಡ್ಬೋದು, ವೈಜ್ಞಾನಿಕ ಪ್ರೂವ್ ಆಗಿದೆ ಅಂತೆಲ್ಲ ಮಾತಾಡಿದಂತಹ BJPಯವರು ಈಗ ನೋಡಿದ್ರೆ ಭಾರತವನ್ನು ಎಲ್ಲಿಗೆ ಅಂತಂದರೆ ಯಾವುದರಲ್ಲಿ ಟಾಪ್ ಇದ್ದಾರೆ ಭಾರತದವರು? ಯಾವುದರಲ್ಲಿ ಟಾಪ್ ಅಂತಂದರೆ ನಂಬರ್ 1 ಇನ್ನೇನು ಹೋಗ್ತಾರೆ 2030ಕ್ಕೆ ನಂಬರ್ 1ಗೆ ಹೋಗ್ತಾರೆ. ಅದರ ಅರ್ಥ ಈ BJPಯವ್ರದ್ದು ಗೋಮಾತೆಯ ಶೇಡ್ ಇದೆಯಲ್ಲ, ಅದು
ಬರೀ ಫೇಕು. ಇವರಿಗೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವ್ರನ್ನ ಪ್ರಶ್ನಿಸೋದಕ್ಕೆ ಯಾವ ನೈತಿಕತೆ ಇದೆ? ಯಾವುದಾದ್ರೂ ನೈತಿಕತೆ ಇರಬೇಕಲ್ವಾ? ಹೇಳಿ ಕೇಳಿ ಗೋಮಾತೆ 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 ಅಂತ ರಾಜಕಾರಣ ಶುರು ಮಾಡಿದವರು ಕಾಂಗ್ರೆಸ್ನವರಲ್ಲ. ಗೋಮಾತೆ ಹೆಸರು ಹೇಳ್ಕೊಂಡು ರಾಜಕಾರಣ ಶುರು ಮಾಡಿದವರು ಇದೇ BJPಯವರು. ಅದೇ BJP ಸರ್ಕಾರ ಬಂದಾಗಲಿ 2 ಅವಧಿಯಾಗಿ ಈಗ 3ನೇ ಅವಧಿ ಇದೆ ಈ ದೇಶದಲ್ಲಿ. ಈ BJP 3ನೇ ಅವಧಿಯಲ್ಲಿ ಇದ್ದಾಗಲೂ ಕೂಡ ಗೋಮಾಂಸವನ್ನು ಅಂದರೆ ಹಸುಗಳನ್ನು ಸಾಕಿ ಕುಯ್ದು ಅದನ್ನು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡೋ ಲೆವೆಲಲ್ಲಿ ಇನ್ನೂ ಪ್ರಪಂಚದಲ್ಲೇ ಟಾಪಲ್ಲಿದ್ದೀವಿ ಅಂತಂದರೆ ಇವರ ಗೋಮಾತೆಯ ಸಂರಕ್ಷಣೆಯ ಬಗ್ಗೆ, ಇವರ ಕಾಳಜಿ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಲ್ವಾ? ಈಗ ಮುಂದುವರೆದಂತೆ ಈ ಪುಣ್ಯಕೋಟಿ ಕತೆಗೆ ಬರೋಣಂತೆ. ಏನದು ಪುಣ್ಯಕೋಟಿ? 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅಂತೇಳೊಬ್ಬ CM ಇದ್ದು ನಮ್ಮ ಕರ್ನಾಟಕದಲ್ಲಿ. ಅವರಿಗೆ ಮಾಡೋಕ್ಕೆ ಏನು ಬಹುಶಃ ಕೆಲಸ ಇರಲಿಲ್ಲ ಅಂತ ಕಾಣುತ್ತೆ. ಅವರಿಗೆ ಅಂಥ ದೂರದೃಷ್ಟಿ ಇರ್ತಕ್ಕಂಥ ನಾಯಕ ಏನಲ್ಲ. ಆದರೂ ಕೂಡ ಅಲ್ಲಿಯ ಕೆಲವು ಒಂದಿ ಮಾತುಗಳನ್ನು ಕಟ್ಕೊಂಡು ಏನೋ ಸ್ವಲ್ಪ ಫೇಮಸ್ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ತಂದರು. ಅದು ಒಂದು ಹಂತಕ್ಕೆ ಜನಪರವಾದಂತಹ, ಅಂದರೆ ಜನ ಅನ್ನೋದಕ್ಕಿಂತ ಗೋವುಗಳ ಪರವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಆ ಯೋಜನೆಯ ಹೆಸರೇ ಪುಣ್ಯಕೋಟಿ ದತ್ತು ಯೋಜನೆ ಅಂತ. ಅಂದರೆ ಹಸುಗಳನ್ನು ದತ್ತು ತಗೊಂಡು ಸಾಕ್ತಕ್ಕಂಥ ಒಂದು ಯೋಜನೆ ಜಾರಿಗೆ ತಂದರೆ 2022 ಜುಲೈ 28ಕ್ಕೆ ಅವರು ಚಾಲನೆ ಕೊಟ್ಟಿದ್ದು ಆಗೋಯ್ತು. ಅದೇ ವರ್ಷ ಬಜೆಟ್ನಲ್ಲಿ ಆ ಯೋಜನೆಗೋಸ್ಕರ 50 ಕೋಟಿ ದುಡ್ಡನ್ನು ಅವರು ಮಂಜೂರು ಮಾಡ್ತಾರೆ. ಬಜೆಟ್ನಲ್ಲಿ 50 ಕೋಟಿ ದುಡ್ಡನ್ನು ಪುಣ್ಯಕೋಟಿ ದತ್ತು ಯೋಜನೆಗೆ ಮಂಜೂರು ಮಾಡ್ತಾರೆ. ಇದುವರೆಗೂ ಕೂಡ ರಾಜ್ಯದಲ್ಲಿ 251 ಸರ್ಕಾರಿ ಗೋಶಾಲೆಗಳಿದ್ದಾವೆ. 251 ಸರ್ಕಾರಿ ಗೋಶಾಲೆಗಳಲ್ಲಿ ಎಷ್ಟು ಹಸುಗಳಿದ್ದಾವೆ ಅಂದರೆ ಈ ಕುಂಟು ಹಸುಗಳು, ಕಾಯಿಲೆ ಬಿದ್ದ ಹಸುಗಳು, ಈ ಥರದ ಹಸುಗಳೆಲ್ಲ ಇದಾವಲ್ಲ, ಈ ಹಸುಗಳನ್ನು ತಂದು ಅಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಇನ್ನೊಂದು ಯೋಜನೆ, ಆ ಯೋಜನೆಯ ಉದ್ದೇಶ ಏನು ಅಂತಂದರೆ ದೇಶೀಯ ತಳಿಗಳನ್ನು ಅಲ್ಲಿ ಸಂರಕ್ಷಿಸಬೇಕು. ಹಳ್ಳಿಕಾರ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಈ ಹಸುಗಳನ್ನು ನಾವು ಇನ್ನೂ ಉನ್ನತೀಕರಣಗೊಳಿಸಿ ಈ ಹಸುಗಳನ್ನು ನಾವು ದೇಶದಲ್ಲಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಈ ಯೋಜನೆ ಭಾಗ. ಭಾಳ ಒಳ್ಳೆಯ ಯೋಜನೆ ಇದು. ನಮ್ಮ ದೇಶೀಯ ತಳಿಗಳನ್ನು, ದೇಶೀಯ ಉತ್ಪನ್ನಗಳನ್ನು ನಾವು ಕಾಪಾಡ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆಯ ಕೆಲಸನೇ ಶುರು ಮಾಡಿದ್ರು ಅಂತ ತಿಳ್ಕೊಳ್ಳೋಣಂತೆ. ಆದರೆ 50 ಕೋಟಿ ದುಡ್ಡು ಕೊಟ್ಟಿದ್ದನ್ನು ಸಹಿಸ್ಕೊಂಬೋಣಂತೆ. ಆದರೆ ಅದು ನಂತರದಲ್ಲಿ 2022ರಿಂದ ಈಗ 2026ನೇ ಇಸ್ವಿ ಹೊತ್ತಿಗೆ ಎಲ್ಲಿಗೆ ಬಂದು ತಲುಪಿದೆ ಆ ಪುಣ್ಯಕೋಟಿ ದತ್ತು ಯೋಜನೆ? ಅಟ್ಲೀಸ್ಟ್ ಆ ಯೋಜನೆಯನ್ನು ಜಾರಿಗೆ ತಂದಂತಹ BJPಯವರಾದರೂ ಕೂಡ ಎಷ್ಟು ಇದರಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ? ಆ ಗೋವುಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಡ್ರೆ ನಮಗೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಒಂದು ಕಡೆ ಇಡೀ ದೇಶದಲ್ಲೇ ಮೋದಿ 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 ಅಂತ ಹೇಳ್ತಾ ಇಡೀ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರ ಬೀಫ್ನ ರಫ್ತು ಮಾಡೋದಲ್ಲಿ ಅಂತಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಯೋಜನೆ ತರ್ತಾರೆ, ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ. ಆ ದತ್ತು ಯೋಜನೆಯಲ್ಲಿ ಆ BJP ನಾಯಕರುಗಳು ಅಂತಂದರೆ, BJPಯಲ್ಲಿ ಯಾರು ಗೋಮಾತೆ ಅಂತ ಮಾತಾಡ್ತಾರಲ್ಲ, ಅವ್ರು ಎಷ್ಟು ಜನ ಯಾವ ಗೋವುಗಳನ್ನು ದತ್ತು ತಗೊಂಡಿದ್ದಾರೆ? ಅದರಲ್ಲಿ ಬಸವರಾಜ ಬೊಮ್ಮಾಯಿಯವರು ತಾನೇ ಶುರು ಮಾಡಿದ ಯೋಜನೆ ಅಲ್ವಾ ಅನ್ನೋ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಯವರು ದತ್ತು ತಗೊಂಡಿರ್ತಕ್ಕಂಥದ್ದು ಕೇವಲ 5 ಹಸುಗಳನ್ನು ಮಾತ್ರ. ಇನ್ನು ಪ್ರಭು ಚವ್ಹಾಣ್ ಅಂತಕ್ಕಂಥವ್ರು 11 ಹಸುಗಳನ್ನು ದತ್ತು ತಗೊಂಡಿದ್ದಾರೆ. ಇವರಿಬ್ಬರು ಹೆಸರುಗಳನ್ನು ಬಿಟ್ಟರೆ ಆ BJPಯ ಯಾವ ನಾಯಕನೂ ಕೂಡ ಒಂದೇ ಒಂದು ಹಸುವನ್ನು, ಒಂದೇ ಒಂದು ಗೋಮಾತೆಯನ್ನು ದತ್ತು ತಗೊಂಡು ಸಾಕ್ತಾ ಇರ್ತಕ್ಕಂಥ ಉದಾಹರಣೆ ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ಹಾಗಂತ ದತ್ತು ಅಂತಂದರೆ ಇವ್ರು ಮನೆಗೆ ತಂದು ಹಸು ಕಟ್ಟಾಕಿ ಅಲ್ಲಿ ಸಗಣಿ ಬಾಚಿ ಹಾಲು ಕರೀರಿ ಅಂತಲ್ಲ, ಗೋಶಾಲೆಗಳಲ್ಲೇ ಹಸುಗಳನ್ನು ಸಾಕ್ತಾ ಇರ್ತಾರೆ. ಆ ಗೋಶಾಲೆಯಲ್ಲಿ ಹಸುಗಳನ್ನು ಸಾಕೋದಕ್ಕೆ ನೀವು ಧನ ಸಹಾಯ ಮಾಡಿ ಅಂತ. ಅಲ್ಲಿ ಯಾರೋ ಸಾಕ್ತಾರೆ, ಅಲ್ಲಿ ಯಾರೋ ಸಗಣಿ ಬಾಚ್ತಾರೆ. ನೀವು ಅಲ್ಲಿಯ ಮೇವಿಗೆ, ಹಸುಗಳ ಮೆಡಿಸಿನ್ಗೆ ನೀವು ದುಡ್ಡು ಕೊಡಿ ಅಂತಂದರೆ ಆ ದುಡ್ಡು ಕೊಡೋದಕ್ಕೂ ಕೂಡ ಈ BJP ನಾಯಕರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಕೊಟ್ಟಿಲ್ಲ ಇದುವರೆಗೂ. ಎರಡೇ ಬಸವರಾಜ ಬೊಮ್ಮಾಯಿ ಯಾಕೆ ಯೋಜನೆ ಶುರು ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿ 5 ಹಸುಗಳನ್ನು ಸಾಕ್ತಾ ಇದ್ದಾರೆ. ಪ್ರಭು ಚವ್ಹಾಣ್ ಅಂತಕ್ಕಂಥ ವ್ಯಕ್ತಿ 11 ಹಸುಗಳನ್ನು ದತ್ತು ತಗೊಂಡಿದ್ದಾರೆ. ಇನ್ನು ಉಳಿದಂತೆ ಸಾವಿರಾರು ಹಸುಗಳನ್ನು ಜನಸಾಮಾನ್ಯರೇ ಭಾಳ ಕಷ್ಟಪಟ್ಟು ಅದು ಹೆಂಗೋ ಸಾಕೊಂಡು ಹೋಗ್ತಾರೆ. ಕೊನೆಗೆ ನಿಮಗೆ ಗೊತ್ತಿದೆ ಈ ಥರದ್ದೆಲ್ಲ ಆಗೋಯ್ತು ಅಂತಂದರೆ ಆ ಹಸುಗಳು ಕೂಡ ಕೊನೆಗೆ ತಲುಪೋದಿಲ್ಲಿಗೆ, ಕಸಾಯಿಖಾನೆಗೆ ಅಲ್ವಾ? ಈ ಗೋಮಾತೆ ಪಾಲಿಟಿಕ್ಸ್ ಇದೆಯಾ, ಗೋಮಾತೆ ಪಾಲಿಟಿಕ್ಸ್ನ BJP ಕೈ ಬಿಟ್ಟು ಯಾವುದಾದ್ರು ಅಭಿವೃದ್ಧಿ ಕೆಲಸದ ಬಗ್ಗೆ ಯೋಚನೆ ಮಾಡಲಿ. ಹಂಗೇನಾದ್ರು ಇವ್ರಿಗೇನಾದ್ರು ಮನಸ್ಸೇ ಇತ್ತು ಅನ್ನಂಗಿದ್ರೆ ಭಾರತದಿಂದ ಗೋಮಾತೆಯನ್ನು ಅಂದರೆ ಮಾಂಸಕ್ಕೋಸ್ಕರ ಮಾಂಸವನ್ನು ರಫ್ತು ಮಾಡೋದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಲಿ. ಆವಾಗ ಇಲ್ಲಿರ್ತಕ್ಕಂಥ ಹಿಂದೂಗಳ ಮನಸ್ಸನ್ನು ಅವ್ರು ಗೆಲ್ಬೋದು. ಈ ಥರ ಹಿಪೋಕ್ರೆಟ್ ಕೆಲಸಗಳು ಮಾಡೋದ್ರಿಂದ ಯಾವ ಹಿಂದೂವಿನ ಮನಸ್ಸನ್ನು ಕೂಡ ಇವ್ರು ಗೆಲ್ಲಕ್ಕಾಗಲ್ಲ. ಇನ್ನೊಂದು ಭಾಳ ದುರಂತದ ವಿಚಾರ, ಇವ್ರು ಬುದ್ಧಿ ಕಲಿಯಲ್ಲ, ಇವ್ರು ಇದೇ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಭಾಳ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಇದೇ ರಫ್ತುದಾರರಿದ್ದಾರಲ್ಲ, ಇವರೆಲ್ಲ ಹಿಂದೂಗಳೇ ರಫ್ತು ಮಾಡೋದು. ಅದರಲ್ಲಿ ಕೆಲವು ಮುಸ್ಲಿಂ ಸಂಸ್ಥೆಗಳು ಕೂಡ ಇದ್ದಾವೆ. ಆದರೆ ಆ ಹಿಂದೂ ಸಂಸ್ಥೆಗಳು ಅಥವಾ ಮುಸ್ಲಿಂ ಸಂಸ್ಥೆಗಳು ಏನು ರಫ್ತು ಮಾಡ್ತಾ ಇರಲ್ಲ, ಆ ಸಂಸ್ಥೆಗಳಿಂದ ರಾಜಕೀಯ ಪಕ್ಷಗಳು ದೇಣಿಗೆ ಪಡಿತವೆ. ಇದು ಭಾಳ ಗಂಭೀರವಾದ ವಿಚಾರ. ರಾಜಕೀಯ ಪಕ್ಷಗಳು ದೇಣಿಗೆ ಪಡಿತಕ್ಕಂಥದ್ದು ಗಾಂಧೀಜಿ ಕಾಲದಲ್ಲೂ ಕೂಡ
ಆ ಕಾಲದಿಂದನೂ ನಾವು ಯಾರಿಂದ ದೇಣಿಗೆ ಪಡಿತೀವಿ, ನಮ್ಮ ಪಕ್ಷ ಯಾರ ದೇಣಿಗೆಯಿಂದ ನಡಿಬೇಕು ಅಂತಕ್ಕಂಥ ನೈತಿಕ ಪ್ರಜ್ಞೆ ಇರ್ತಿತ್ತು. ಇಲ್ಲಿ ಯಾವ ನೈತಿಕ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ ಅಂತಂದರೆ, ಈ BJP ಪಕ್ಷಕ್ಕೆ ಈ ರಫ್ತುದಾರರಲ್ಲ, ಈ ಗೋಮಾಂಸ ರಫ್ತು ಮಾಡ್ತಾರಲ್ಲ, ಆ ರಫ್ತು ಮಾಡಿರ್ತಕ್ಕಂತಹ ಸಂಸ್ಥೆಗಳಿಂದ BJP ಪಡ್ಕೊಂಡಿರ್ತಕ್ಕಂಥದ್ದು ಪ್ರತಿ ವರ್ಷ, ಈ ಕಳೆದ ವರ್ಷ 30 ಕೋಟಿ ರೂಪಾಯಿ BJP ಪಕ್ಷಕ್ಕೆ ಬಂದಿರತಕ್ಕಂಥ ದೇಣಿಗೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ. ಇನ್ನೊಂದಿದೆ ಶಿವಸೇನೆ ಅಂತ ಪಕ್ಷ. ಶಿವಸೇನೆ ಅಂತಂದರೆ ಹಿಂದೂಗಳ ಗರ್ಜನೆ, ಹಿಂದೂಗಳ ಉಳಿವಿಗೋಸ್ಕರ ಶಿವಾಜಿಯ ಮುಖವಾಡವನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿದಂಥ ಶಿವಸೇನೆ ಪಕ್ಷ ಕೂಡ ಈ ಗೋಮಾಂಸ ರಫ್ತು ಮಾಡ್ತಾರಲ್ಲ, ಅವರಿಂದ ಪಡ್ಕೊಂಡಿರ್ತಕ್ಕಂಥ ದುಡ್ಡು 5 ಕೋಟಿ ರೂಪಾಯಿ. ಈ ರೀತಿ ಅವರ ದುಡ್ಡಿಂದ, ಗೋಮಾಂಸ ಮಾರಿದ ದುಡ್ಡಿಂದ ತಂದು ಇವರು ಪಕ್ಷ ಕಟ್ಟಿ ಮತ್ತು ನಾವು ಗೋಮಾತೆಯನ್ನು ಉಳಿಸಿ ಅಂತ ಹೇಳ್ತಾರಲ್ಲ, ಇಂಥ ಮುಖವಾಡ ಇಟ್ಕೊಂಡಿರ್ತಕ್ಕಂಥ ಮನುಷ್ಯರ ನಡುವೆ ಹಿಂದೂ ಧರ್ಮ ನಲುಗ್ತಾ ಇದೆ. ಈ ಹಿಂದೂ ಧರ್ಮನ ಈ ರೀತಿಯ ತಂಡಕ್ಕೆ ನಿಲ್ಲಿಸಿ ಈ ಎಡವಟ್ಟತನದಿಂದಾಗೆ ಈ ಕೋಮದ ಸಾಮರಸ್ಯವನ್ನು ಕಡತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಕೋಮ ಸಾಮರಸ್ಯ ಉಳಿಬೇಕು ಅನ್ನಂಗಿದ್ರೆ ಪ್ರಾಮಾಣಿಕತೆ ಇರಬೇಕು, ಬದ್ಧತೆ ಇರಬೇಕು. ಒಂದೇ ಒಂದು ಕನಿಷ್ಠ ಪಕ್ಷ 100 ಹಸುಗಳನ್ನು 50 ಹಸುಗಳನ್ನು ಮನೆಗೆ ತಂದು ಕಟ್ಕೊಳ್ಳಿ ಅಂತಲ್ಲ, ಅಲ್ಲಿರ್ತಕ್ಕಂಥ ಗೋಶಾಲೆಯಲ್ಲಿರ್ತಕ್ಕಂಥ ಹಸುಗಳಿಗೆ ನೀವು ಪುಣ್ಯಕೋಟಿ ದತ್ತು ಯೋಜನೆ ಮುಖಾಂತರ ಹೋಗಿ ದುಡ್ಡು ಕೊಟ್ಟು ಸಹಾಯ ಮಾಡಿ ಅಂತಂದ್ರೆ ಅಲ್ಲೂ ಕೂಡ ಸಹಾಯ ಮಾಡೋಕ್ಕಾಗದೇ ಇರತಕ್ಕಂತಹ ನೀವು ಗೋ ರಕ್ಷಕರಿದ್ದೀರಲ್ಲ, ನಿಮ್ಮನ್ನು ಕಟ್ಕೊಂಡು BJP ಪಕ್ಷ ಉದ್ಧಾರ ಆದಂಗೆನೆ. BJP ಪಕ್ಷದ ನಿಜವಾದ ಮುಖವಾಡ ಇದು. ಈ ಮುಖವಾಡನ ಅರ್ಥರೆ ನಾಡಿಗೆ ಒಳ್ಳೆಯದು. ಇದನ್ನು ಕಾಂಗ್ರೆಸ್ಸು ಕೂಡ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ವಿಚಾರವನ್ನು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ. ಅದುವರೆಗೂ ಸ್ಟೇ ಟ್ಯೂನ್ಡ್. ನಮಸ್ಕಾರ.